ನಮಸ್ಕಾರ ಎಲ್ಲರಿಗೂ. ನಾವು ಇಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಮತ್ತು ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಏನ ಬಗ್ಗೆ ಡಿಸ್ಕಷನ್ ಮಾಡಿವಿ. ಏನದು ಅಂತ ಹೇಳಿ ನೋಡಿದ್ರೆ, ಆರ್ಟಿಕಲ್ 75 ಯಾವುದ್ರ ಬಗ್ಗೆ ಹೇಳ್ತೈತಿ ಅಂತಂದ್ರೆ ಪ್ರಧಾನಮಂತ್ರಿಯ ಮತ್ತು ಮಂತ್ರಿಮಂಡಲದ ನೇಮಕಕ್ಕೆ ಸಂಬಂಧಿಸಿದಂತೆ ನೇಮಕಾತಿಗೆ ಸಂಬಂಧಿಸಿದಂತೆ ವಿವರವನ್ನ ಕೊಡ್ತೈತಿ. ಏನು ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ ಪ್ರಧಾನಮಂತ್ರಿಯು ರಾಷ್ಟ್ರಪತಿಗಳಿಂದ ನೇಮಕವಾಗತಕ್ಕದ್ದು. ಅಂದ್ರೆ ಪ್ರಧಾನಮಂತ್ರಿಯನ್ನ ರಾಷ್ಟ್ರಪತಿಗಳೇ ನೇಮಕ ಮಾಡಬೇಕು. ಆಮೇಲೆ ಮಂತ್ರಿಮಂಡಲವನ್ನ ಅಂದ್ರೆ ಉಳಿದ ಸಚಿವರನ್ನ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡಬೇಕು. ಇಲ್ಲಿ ನೇಮಕ ಮಾಡುವ ಕೆಲಸ ರಾಷ್ಟ್ರಪತಿಗೆ ಸಂಬಂಧಿಸಿದ್ದಾದರೂ ಕೂಡ ಪ್ರಧಾನಮಂತ್ರಿಯ ಸಲಹೆ ಕಂಪಲ್ಸರಿ. ಎಲ್ಲಿ ಮಂತ್ರಿಗಳನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅನ್ನೋದನ್ನ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ನಮಗೆ ಸ್ಪಷ್ಟಪಡಿಸ್ತೈತಿ. ಇನ್ನು ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ ಮಂತ್ರಿಮಂಡಲದ ಸಂಖ್ಯೆ ಲೋಕಸಭೆಯ 15% ಅನ್ನ ಮೀರುವಂತಿಲ್ಲ. ಲೋಕಸಭೆಯ 15% ಅನ್ನ ಮೀರುವಂತಿಲ್ಲ. ಯಾವುದು ಮಂತ್ರಿಮಂಡಲದ ಸಂಖ್ಯೆ, ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಮಂಡಲದ ಸಂಖ್ಯೆ 15% ಅನ್ನ ಮೀರುವಂತಿಲ್ಲ ಅಂತ ಹೇಳಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಸ್ಪಷ್ಟಪಡಿಸ್ತೈತಿ. ಇವತ್ತು ಅದರ ಮುಂದುವರಿದ ಭಾಗ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅನ್ನೋದನ್ನ ಡಿಸ್ಕಷನ್ ಮಾಡಬೇಕು. ಇವತ್ತಿನ ಚರ್ಚಾ ವಿಷಯ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಇದು ಬಹಳ ಇಂಟ್ರೆಸ್ಟಿಂಗ್ ಮ್ಯಾಟರ್. ಯಾಕೆ ಇಂಟ್ರೆಸ್ಟಿಂಗ್ ಮ್ಯಾಟರ್ ಅನ್ನೋದನ್ನ ಹೇಳ್ತೀನಿ. ಈ ಒಂದು 10-15 ವರ್ಷಗಳ ಹಿಂದೆ ಕಿಚಡಿ ಸರ್ಕಾರಗಳು ಬಾಳಿದ್ವು. ಯಾವ ಸರ್ಕಾರಗಳು? ಕಿಚಡಿ ಸರ್ಕಾರಗಳು, ಅಂದ್ರೆ ಕೋಅಲಿಷನ್ ಗವರ್ಮೆಂಟ್, ಸಮ್ಮಿಶ್ರ ಸರ್ಕಾರಗಳು ಬಾಳಿದ್ವು. ಆವಾಗ ಒಂದು ಉದಾಹರಣೆ ಪ್ರಕಾರ ಹೇಳ್ತೀನಿ ನಿಮಗೆ. ಈಗ ಬಿಜೆಪಿಗೆ ಗೌರ್ಮೆಂಟ್ ಮಾಡಕ್ಕೆ 273 ಸೀಟ್ ಬೇಕು. ಕಾಂಗ್ರೆಸ್ಸಿಗೂ ಗೌರ್ಮೆಂಟ್ ಮಾಡಕ್ಕೆ 273 ಸೀಟ್ ಬೇಕು. ಹೌದಾ? ಈಗ ಬಿಜೆಪಿನೂ 270 ಸೀಟು, ಕಾಂಗ್ರೆಸ್ 270 ಸೀಟು ತಗೊಂಡಾರ ಅನ್ಕೊಳ್ಳೋಣ. 270 ಈಕ್ವಲ್ ನಂಬರ್ ಆಫ್ ಈಕ್ವಲ್ ನಂಬರ್ ಆಫ್ ಮೆಂಬರ್ಸ್ ವೇರ್ ಅವೈಲೇಬಲ್ ಟು ದಿ ಬಿಜೆಪಿ ಅಂಡ್ ಕಾಂಗ್ರೆಸ್, ಬಟ್ ಮೆಜಾರಿಟಿ ವಿಲ್ ಬಿ ರಿಕ್ವೈರ್ಡ್ ಟು 273. ಇಟ್ ಇಸ್ ಎನ್ ಮ್ಯಾಜಿಕ್ ನಂಬರ್. ಇದು ಸರ್ಕಾರ ಮಾಡಲು ಬೇಕಾಗಿರ್ತಕ್ಕಂಥ ಬಹುಮತ ಎಷ್ಟು ಅಂತಂದ್ರೆ 273. ಈಗ ಇನ್ನೊಬ್ಬ ಥರ್ಡ್ ಪಾರ್ಟಿ ಅಂದ್ರೆ ಮೂರನೇ ಪಕ್ಷದವ್ರಿಗೆ ಮೂರು ಸೀಟ್ ಬಂದವತ್ ಅನ್ಕೊಳ್ಳೋಣ. 3 ಸೀಟ್ ಬಂದವತ್ ಅನ್ಕೊಳ್ಳೋಣ. ಇವ ಏನ್ ಮಾಡ್ತಾನ ಅಂತಂದ್ರೆ ಬಿಜೆಪಿ ಅವ್ರು ಏನ್ ಹೇಳ್ತಾರ ಅಂತಂದ್ರೆ ನಾನು ನಿನಗೆ ಪ್ರಧಾನಮಂತ್ರಿ ಸೀಟ್ ಕೊಡ್ತೀನಿ, ನೀನು ನಮ್ ಜೋಡನ ಬರಿಪಾ ಸರ್ಕಾರ ಮಾಡುವ ಅಂತ ಇವ್ಗೆ ಹೇಳ್ತಾರೆ. ಪ್ರಧಾನಮಂತ್ರಿ ಸೀಟ್ ಕೊಡ್ತೀನಿ ಬರ್ರಿ ಅಂತೇಳಿ. ಅವಾಗ ಇವ ಪ್ರಧಾನಮಂತ್ರಿ ಸೀಟ್ ಕೊಡ್ತಾರ ಅಂತ ಬಿಜೆಪಿ ಅವ್ರ ಜೊತೆ ಸೇರಿ ಸರ್ಕಾರ ಮಾಡ್ತಾನೆ. ಇವಂಗೆ ಬಿಜೆಪಿ ಅವ್ರ ಜೊತೆ ಸರಿ ಬರೋದಿಲ್ಲ. ಅವಾಗ ಇವ ಏನ್ ಮಾಡ್ತಾರೆ, ಕಾಂಗ್ರೆಸ್ ಅವ್ರು ಏನಂತಾರ ಅಂದ್ರೆ ನಿನಗೆ ಪ್ರಧಾನಮಂತ್ರಿ ಸೀಟ್ ಕೊಡ್ತೀವಿ, ಫಾರಿನ್ ಮಿನಿಸ್ಟರ್ ಸೀಟು ಕೊಡ್ತೀವಿ, ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಸೀಟು ಕೊಡ್ತೀವಿ, ಇನ್ನ ನೀವು ಮತ್ತೆ ಯಾರನ್ನಾರ ಆಯ್ಕೆ ಮಾಡ್ಕೊಳ್ಳೋರಿದ್ರೆ ಅಂದ್ರೆ ಅವ್ರನ್ನೂ ಕೊಡ್ತೀವಿ, ನೀವು ನಮ್ ಕಡೆ ಬರ್ರಿ ಅಂತ ಇವ್ರು ಅಂತಾರೆ ಕಾಂಗ್ರೆಸ್ ಅವರು. ಅವಾಗ ಇವ ಬಿಜೆಪಿ ಜೊತೆ ಬಿಟ್ಟು ಮತ್ತೆ ಕಾಂಗ್ರೆಸ್ ಹೋಗ್ತಾನೆ. ಇನ್ನು ಮತ್ತೆ ಕಾಂಗ್ರೆಸ್ ಇಲ್ಲಿ ಇವ್ರು ಬಿಜೆಪಿ ಅವ್ರು ಏನಂತಾರ ಅಂತಂದ್ರೆ ನಿಮಗ ಎಲ್ಲಾ ಏನೋ 3 ಜನ ಇದಿರಲ್ಲ, 3 ಜನಕ್ಕೂ 100 ಕೋಟಿ ರೂಪಾಯಿಗಳು ಕೊಡ್ತೀವಿ. ಉದಾಹರಣೆ ಅಷ್ಟೇ ಹೇಳಕತ್ತೀನಿ ನಾನು. 3 ಜನಕ್ಕೂ 100 ಕೋಟಿ ರೂಪಾಯಿ ಕೊಡ್ತೀವಿ. ಆಮೇಲೆ ನೀವು ಕೇಳಿದಂತ ಖಾತೆನೂ ಕೊಡ್ತೀವಿ, ಸಚಿವಗಿರಿ ಖಾತೆನೂ ಕೊಡ್ತೀವಿ, ನೀವು ನಮ್ ಜೊತೆ ಬರ್ರಿ ಅಂತ ಕೇಳ್ತಾರ ಅವರು. ಅವಾಗ ಇವ್ ಮತ್ತೆ ತಿರುಗಿ ಇಲ್ಲಿ ಬರ್ತಾನೆ. ಇದೊಂಥರ ಏನಾಯ್ತು ಅಂತಂದ್ರ ಸಣ್ಣ ಹುಡುಗರು ಹುಡುಗಾಟಿಗೆ ಆಟ ಹಾಕಿರ್ತೈತಿಲ್ಲ, ಆ ರೀತಿ ಆಕೈತಿ. ಇದನ್ನ ತಡೆಯುವ ಸಲುವಾಗಿ ಒಂದು ಕಾನೂನನ್ನ ಜಾರಿಗೆ ಮಾಡಿದ್ರು. ಸಂವಿಧಾನದ ತಿದ್ದುಪಡಿಯನ್ನು ತಗೊಂಡ್ಬಂದ್ರು, ಅದನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಏನಂತೇಳಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಅಂತ ಹೇಳಿ ತಿದ್ದುಪಡಿ ಮಾಡಿ ಆಂಟಿ ಡಿಫೆಕ್ಷನ್ ಲಾ ಅಂತ ತಗೊಂಡ್ಬಂದ್ರು. ಪಕ್ಷಾಂತರ ನಿಷೇಧ ಕಾಯ್ದೆ ಅಂತೇಳಿ 52ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ, ಪಕ್ಷಾಂತರ ನಿಷೇಧ ಕಾಯ್ದೆ. ಆವಾಗ ಏನ್ ಮಾಡಿದ್ರು ಅಂತಂದ್ರೆ ನೀ ಹಿಂಗ್ ತಿರ್ಗಾಡಕ ಬರಲ್ಲ ಅಂತ ಮಾಡ್ರು. ನೀವ್ ಒಂದ್ಸಲ ಇವ್ರ ಜೋಡ ಹೋಗಿದ್ದಿ ಅಂತಂದ್ರೆ ಅವ್ರ ಜೋಡನೇ ಇರಬೇಕು. ಈ ಪಕ್ಷ ಬಿಟ್ಟು ನೀ 3 ಮಂದಿ ಒಳಗೆ ಒಬ್ಬ ಮಂದಿ ಇಲ್ಲಿ ಬರೋದು, ಇನ್ನೊಬ್ಬ ಅಲ್ಲಿ ಹೋಗೋದು ಅಂತಂದ್ರೆ ನಿನ್ನ ಡಿಸ್ಕ್ವಾಲಿಫೈ ಮಾಡದಂಗ್ ಮಾಡ್ತಾರೆ, ಅನರ್ಹತೆಗೊಳಿಸ್ತಾರೆ ಆಂಟಿ ಡಿಫೆಕ್ಷನ್ ಕಾನೂನು ಪ್ರಕಾರ. ಹೌದಾ? ಪ್ಯಾರಾಗ್ರಾಫ್ 10 ಅಂತ ಬರಿತೀವಿ. ಎಲ್ಲಿ ಶೆಡ್ಯೂಲ್ ನಂಬರ್ 10 ಅದೊಳಗೆ ಬರೀತಾರ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತೇಳಿ. ಆ ಕಾಯ್ದೆ ಅಪ್ಲೈ ಆಗಕ್ಕೆ ಸ್ಟಾರ್ಟ್ ಮಾಡಿತು. ಯಾರಿಗೆ? ಇವೇನು ಈ ಕಾಕಡಿದಮ್ ಈ ಕಡೆ ಆ ಕಡೆ ಓಡಾಡಕತ್ತಲ್ಲ ಇವಂಗ. ಅದರ ಪ್ರಕಾರ ಏನಾಯ್ತು? ಡಿಸ್ಕ್ವಾಲಿಫಿಕೇಶನ್ ಬಂತು, ಅನರ್ಹತೆ ಬಂತು. ಈಗ ಅನರ್ಹತೆ ಆದ ವ್ಯಕ್ತಿ ಸಚಿವ ಆಗಬಹುದು ಅಥವಾ ಆಗಬಾರ್ದು. ದಟ್ ಇಸ್ ಒನ್ ಕ್ವಶನ್ ವಿಲ್ ಬಿ ಅರೈಸ್. ಈಗ ಈ 3 ಮಂದಿದೊಂದು ಪಕ್ಷ ಐತೆ ಅನ್ಕೊಳ್ಳೋಣ. ಈ 3 ಮಂದಿದೊಂದು ಪಕ್ಷ ಯಾವ್ದಪ್ಪ ಅಂತಂದ್ರೆ ಸುಡುಗಾಡಿಸಿದ್ರ ಪಕ್ಷ ಅಂತ ಅನ್ಕೊಳ್ಳೋಣ. ಏನು ಇವ್ರು ಎಲ್ಲರಿಗೂ ಹಿಂಗೆ ಹೆಸರು ಇಡಬೇಕು ಇವ್ರಿಗೆ, ಸುಡುಗಾಡಿಸಿದ್ರ ಪಕ್ಷ. ಇವ್ರು 3 ಮಂದಿ ಸುಡುಗಾಡಿಸಿದ್ರ ಪಕ್ಷ ಐತಿ. ಈ 3 ಮಂದಿ ಒಳಗೆ ಒಬ್ಬ ಇಲ್ಲಿ 2 ಮಂದಿ ಇಲ್ಲಿ ಇದ್ರು ಅಂತಂದ್ರೆ ಇಲ್ಲ ನನಗೆ ಅವ್ರು ಬಿಜೆಪಿ ಅವರು ಪ್ರಧಾನಮಂತ್ರಿ ಸೀಟ್ ಕೊಡ್ತಂದ್ರು, ನಾ ಬಿಜೆಪಿ ಅವ್ರ ಕಡೆ ಹೋಗ್ತಾನೆ ಇವ್ ಇಲ್ಲಿ ಬಂದ. ಇವ್ರು 2 ಜನ ಇಲ್ಲಿ ಉಳ್ಕೊಂಡ್ರು. ಇವ ಟಿಕೆಟ್ ತಗೊಂಡಿದ್ದು ಸುಡುಗಾಡಿಸಿದ್ರ ಪಕ್ಷದಿಂದ, ಗೆದ್ದದ್ದು ಸುಡುಗಾಡಿಸಿದ್ರ ಪಕ್ಷದಿಂದ, ಮಾತು ಕೇಳಕತ್ತಿದ್ದ ಯಾರ್ದು? ಬಿಜೆಪಿಯಿಂದ. ಅದಕ್ಕೆ ಇದು ಹಿಂಗ ಆಗಬಾರ್ದು ಅಂತ ಏನ್ ಮಾಡಿದ್ರು ಅಂತಂದ್ರೆ ಆಂಟಿ ಡಿಫೆಕ್ಷನ್ ಕಾನೂನನ್ನ ತಗೊಂಡ್ಬಂದ್ರು. ಆಂಟಿ ಡಿಫೆಕ್ಷನ್ ಕಾನೂನನ್ನ ತಗೊಂಡ್ಬಂದ ನಂತರ ಈಗ ಆಮಿಷ ಒಡ್ಡಕ ಬರೋದಿಲ್ಲ ಬಿಜೆಪಿ ಅವರಿಗೆ. ನೀವು 3 ಜನ ನಿಮ್ ಇಬ್ಬರೊಳಗೆ ಏನೋ
3 ಮಂದಿ ಒಳಗೆ ಒಬ್ಬ ನಮ್ ಕಡೆ ಬರ್ರಿ, ನಾನು ನಿಮ್ಮನ್ನ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಹೇಳಿ ಆಮಿಷ ಒಡ್ಡಿ ಅವನನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಂತ ಕಾನೂನುಗಳನ್ನ ತೆಗೆದು ಹಾಕಿದ್ರು. ಅವಾಗ ಏನ್ ಮಾಡಿದ್ರು, ಒಂದು ವೇಳೆ ಈ ಸುಡುಗಾಡಿಸಿದ್ರ ಪಕ್ಷದಿಂದ ಬಿಜೆಪಿ ಅವರು ಏನಾದ್ರು ಆಮಿಷ ಒಡ್ಡಿ ಇದ್ರಾಗಿಂದ ಒಬ್ಬನ ಈ ಕಡೆ ತಗೊಂಡು ನಾ ಬಿಜೆಪಿ ಒಳಗೆ ಹೋಗ್ಕೊಂಡ್ರಿ ನನಗೆ ನೀವು ಸಂಬಂಧ ಇಲ್ಲ ಅಂದ್ರ ಅವ ಅನರ್ಹತೆಗೆ ಒಳಗಾಗ್ತಾನೆ. ಯಾಕಂತಂದ್ರೆ ಅವ ಗೆದ್ದಿದ್ದು ಸುಡುಗಾಡಿಸಿದ್ರ ಪಕ್ಷದಿಂದ, ಆಯ್ಕೆ ಆಗಿದ್ದು ಸುಡುಗಾಡಿಸಿದ್ರ ಪಕ್ಷದಿಂದ, ಮಾತು ಕೇಳಾಕತ್ತಿದ್ದು ಬಿಜೆಪಿ ಅವರಿಂದ. ಹಿಂಗಾಗಿ ಅವರು ಸುಡುಗಾಡಿಸಿದ್ರ ಪಕ್ಷದವ್ರು ಏನ್ ಮಾಡ್ತಾರೋ ಅಂತಂದ್ರೆ ಅವನ ಡಿಸ್ಕ್ವಾಲಿಫೈ ಮಾಡ್ರಿ ಅಂತೇಳಿ ಯಾರಿಗೆ, ಸಭಾಪತಿಗೆ ಲೆಟರ್ ಕೊಡ್ತಾರೆ. ಅವಾಗ ಅವ ಡಿಸ್ಕ್ವಾಲಿಫೈ ಆದ್ರೆ ಅನರ್ಹ ಆದ ಮುಗಿದೋಕೈತಿ. ಈಗ ಇವ ಸುಡುಗಾಡಿಸಿದ್ರ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿ ಬಿಜೆಪಿಗೆ ಒಳಗೆ ಶಾಮೀಲಾಗಿ ಮಂತ್ರಿಗಿರಿ ತಗೊಂಡಿರ್ತಾನೆ. ಮಂತ್ರಿಗಿರಿ ತಗೊಂಡ ನಂತರ ಇವರು ಸುಡುಗಾಡಿಸಿದ ಪಕ್ಷದವ್ರು ಏನ್ ಮಾಡ್ತಾರೋ ಅಂತಂದ್ರೆ ಅವ್ನು ಅನರ್ಹಗೊಳಿಸ್ತಾರೆ. ಅವಾಗ ಅವ ಸಚಿವನಾಗಿ ಮುಂದುವರಿಬೇಕೋ ವರಿಬಾರದು, ದಟ್ ಇಸ್ ಆನ್ ಕ್ವಶನ್ ವಿಲ್ ಬಿ ಅರೈಸ್. ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆ, ಪ್ರಶ್ನೆ ಉದ್ಭವ ಆಕೈತಿ. ಈ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆಗೆ ಪರಿಹಾರ ಯಾವ್ದು ಕೊಡ್ತೈತಿ ಅಂತಂದ್ರೆ ಆರ್ಟಿಕಲ್ 75 ಸಬ್+1 ಬಿ ಕೊಡ್ತೈತಿ. ಅದೇನ ಅಂತೇಳಿ ಇವತ್ತು ಚರ್ಚೆ ಮಾಡೋಣ. ಈ ವಿಡಿಯೋನ ಪೂರ್ತಿ ನೋಡ್ರಿ, ಅಂದ್ರೆ ನಿಮಗೆ ಅರ್ಥ ಆಗ್ತೈತಿ. ಆಮೇಲೆ ಹಂಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಸರಿ, ಈಗ ಆರ್ಟಿಕಲ್ 75 ಸಬ್+1 ಬಿ ಶುರು ಮಾಡ್ಕೊಳ್ಳೋಣ. ಏನ್ ಹೇಳ್ತೈತಿ ಅಂತೇಳಿ ನೋಡೋಣ. ಸರಿ, ಇದೇನ್ರಿ ಇಷ್ಟು ದೊಡ್ಡದೈತಿ, ಇದು ನಮ್ಗೆ ಹೆಂಗ್ ಅರ್ಥ ಆಗ್ಬೇಕ್ರಿ, ನಾವೇನ್ ಇದಕ್ಕೆ ಹೆಂಗ್ ಕೇಳೋಣ್ರಿ ಅಂತೇಳಿ ನೀವು ಅನ್ಕೊಳಕ್ ಹೋಗ್ಬೇಡ್ರಿ. ಇದೇನಿಲ್ಲ, ಸಿಂಪಲ್. ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷದಿಂದ ಆಯ್ಕೆ ಆದ ನಂತರ, ಒಬ್ಬ ವ್ಯಕ್ತಿ ಯಾವುದೇ ಪಕ್ಷದಿಂದ ಆಯ್ಕೆ ಆದ, ಅವ ರಾಜ್ಯಸಭೆಗರ ಆಯ್ಕೆ ಆಗ್ಲಿ ಅಥವಾ ಲೋಕಸಭೆಗರ ಆಯ್ಕೆ ಆಗ್ಲಿ, ಎಲ್ಲರ ಆಯ್ಕೆ ಆಗ್ಲಿ, ಆಯ್ಕೆ ಆದ ನಂತರ ಅವ ಏನಾದ್ರೂ ಮಂತ್ರಿ ಆಗಿದ್ದ ಆತಂದ್ರೆ ಅವಂಗ ಏನಾದ್ರೂ ಡಿಸ್ಕ್ವಾಲಿಫಿಕೇಶನ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾಸ್, ಏನೋ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅವನ ಸದಸ್ಯತ್ವ ರದ್ದಾಯಿತು ಅಂತಂದ್ರೆ, ಯಾವುದರ ಸದಸ್ಯತ್ವ, ಲೋಕಸಭೆಯ ಸದಸ್ಯತ್ವ ಅಥವಾ ರಾಜ್ಯಸಭೆಯ ಸದಸ್ಯತ್ವ, ಒಟ್ಟಿನಲ್ಲಿ ಎಂಪಿಯ ಮೆಂಬರ್ ಆಫ್ ಪಾರ್ಲಿಮೆಂಟ್ನ ಸದಸ್ಯತ್ವ ರದ್ದಾಯಿತು ಅಂತಂದ್ರೆ ಅವ ಮಂತ್ರಿಯಾಗಿ ಮುಂದುವರಿಯುವಂತಿಲ್ಲ. ಏನು, ಯಾವುದೇ ವ್ಯಕ್ತಿ ಯಾವುದೇ ಎಂಪಿ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಗಾಗಿ ಅವನ ಸದಸ್ಯತ್ವ ರದ್ದಾಗಿತ್ತು ಅಂತಂದ್ರೆ ಅವ ಮಂತ್ರಿಯಾಗಿ ಮುಂದುವರಿಯುವಂತಿಲ್ಲ. ಇಷ್ಟೇ ಇದ್ರ ಮಂತ್ರಿಯಾಗಿ ಮುಂದುವರಿಯುತ್ತಿಲ್ಲ. ಅವಾಗ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿ ಹೇಳೋಂಗಿಲ್ಲ, ಇಲ್ರಿ ನನ್ನ ಆಯ್ಕೆ ಅವ ನನಗ್ ಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಹಠ ಮಾಡುವಂಗಿಲ್ಲ. ಇಲ್ರಿ ಅವ್ನು ಇರ್ಲಿಲ್ಲ ಅಂದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಅನ್ನಕ್ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್, ಹಿ ಈಸ್ ಡಿಸ್ಕ್ವಾಲಿಫೈಡ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾ, ಪ್ಯಾರಾಗ್ರಾಫ್ 2 ಆಫ್ ದಿ 10th ಶೆಡ್ಯೂಲ್. 10ನೇ ಅನುಸೂಚಿಯ ಪ್ಯಾರಾಗ್ರಾಫ್ 2ರಲ್ಲಿ ಹೇಳಿರುವಂತೆ ಅದರ ಪ್ರಕಾರ ಆ ವ್ಯಕ್ತಿ ಅನರ್ಹನಾಗಿದ್ದ ಅಂತಂದ್ರೆ ಆ ವ್ಯಕ್ತಿ ಮಂತ್ರಿಯಾಗಲು ಕೂಡ ಅನರ್ಹನಾಗಿರುತ್ತಾನೆ. ಹಿ ಈಸ್ ನಾಟ್ ಕ್ವಾಲಿಫೈಡ್ ಫಾರ್ ದಿ ಮಿನಿಸ್ಟರ್. ನಾಲಾಯಕ್ ಆಗಿರ್ತಾರೆ. ನಾಲಾಯಕ್ ಬೈಗಳಲ್ಲ, ಅದು ಲಾಯಕ್ ಅಂತಂದ್ರೆ ಅರ್ಹ, ನಾಲಾಯಕ್ ಅಂದ್ರೆ ಅನರ್ಹ. ಅಷ್ಟೇ ಇದರಲ್ಲಿರೋ ಪದದ ಅರ್ಥ, ಅದು ಅಷ್ಟೇನು. ಏನು ಡಿಸ್ಕ್ವಾಲಿಫಿಕೇಶನ್ ಯಾವ್ದ್ರ ಅಂಡರ್ದಾಗ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಂಡರ್ದಲ್ಲಿ, ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಹೇಳಿರುವಂತೆ ಪ್ಯಾರಾಗ್ರಾಫ್ 2ರಲ್ಲಿ ಹೇಳಿರುವಂತೆ, ಅದು ಕ್ಲಿಯರ್ ಆಗಿ ಹೇಳ್ತಾರೆ. ಪ್ಯಾರಾಗ್ರಾಫ್ 2ರಲ್ಲಿ ಹೇಳಿರುವಂತೆ, ಪ್ಯಾರಾಗ್ರಾಫ್ 2 ಏನ್ ಹೇಳ್ತೈತಿ, ಪಕ್ಷಾಂತರ ನಿಷೇಧ ಕಾಯ್ದೆ ಅನುಸೂಚಿ 10ರಲ್ಲಿ ಹೇಳಿರುವ ಪ್ಯಾರಾಗ್ರಾಫ್ 2 ಏನ್ ಹೇಳ್ತೈತಿ ಅಂತಂದ್ರೆ ಒಬ್ಬೊಬ್ಬನ ಹೋಗಕ್ ಬರಂಗಿಲ್ಲ. ಈಗ ಮೇನ್ 2 ಪಕ್ಷಗಳದಾವೆ, ಯಾವುದು ಬಿಜೆಪಿ ಮತ್ತು ಕಾಂಗ್ರೆಸ್. ಗೌರ್ಮೆಂಟ್ ಮಾಡಕ್ ಬಿಜೆಪಿಗೆ 20 ಸೀಟ್ ಬೇಕು, ಆದ್ರೆ ಬಿಜೆಪಿ ಗೆದ್ದದ್ದು 15 ಸೀಟು, ಇಲ್ಲಿ ಕಾಂಗ್ರೆಸ್ ಗೆದ್ದದ್ದು 11 ಸೀಟ್ ಅಂತ ಅನ್ಕೊಳ್ಳೋಣ. ಈಗ ಇನ್ನೂ 5 ಸೀಟ್ ಬೇಕು ಇವ್ರಿಗೆ. ಅವಾಗ ಇದ್ರಾಗಿಂದ 5 ಮಂದಿ ಒಡದ ಈ ಕಡೆ ಬಂದ್ರು ಅಂತಂದ್ರೆ ಇವ್ರು ಗೌರ್ಮೆಂಟ್ ಮಾಡ್ತಾರೆ. ಆದ್ರೆ ಗೆದ್ದದ್ದು ಕಾಂಗ್ರೆಸ್ ಪಕ್ಷದಿಂದ. ಅವ್ರು ಕಾಂಗ್ರೆಸ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು 5 ಮಂದಿನ ಅನರ್ಹ ಮಾಡ್ರಿ ಅಂತೇಳಿ ಸಭಾಪತಿಗೆ ಲೆಟರ್ ಕೊಡ್ತಾರೆ. ಅವಾಗ ಸಭಾಪತಿ ಅನರ್ಹ ಮಾಡ್ಲೇಬೇಕು. ಬಿಕಾಸ್ ಆಫ್ ವಾಟ್, ದೇ ಆರ್ ಕಮಿಂಗ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ ಬಟ್ ಎಲೆಕ್ಟೆಡ್ ಫ್ರಮ್ ದಿ ಟಿಕೆಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಬಟ್ ಜಾಯ್ನಿಂಗ್ ಟು ದಿ ಬಿಜೆಪಿ. ಅಲ್ಲಿ ಮೋಸ ಅಂತಕ್ಕಂಥ ಪದ ಬರ್ತೈತಿ, ಟ್ರಿಚರಿ ಅಂತಕ್ಕಂಥ ಪದ ಬರ್ತೈತಿ. ಏನಂತೇಳಿ, ಇವರು ತನ್ನ ಮಾತೃ ಪಕ್ಷಕ್ಕೆ ಮೋಸ ಮಾಡಿ ಇನ್ನೊಂದು ಪಕ್ಷಕ್ಕೆ ಜಾಯ್ನ್ ಆಗಿದ್ದಾರೆ, ಹಿಂಗಾಗಿ ಇವರು ಅನರ್ಹರನ್ನ ಮಾಡ್ರಿ ಅಂತೇಳಿ ಕಾಂಗ್ರೆಸ್ ಅವ್ರು ಏನಾದ್ರು ಲೆಟರ್ ಕೊಟ್ಟರು ಅಂತಂದ್ರೆ ಅವಾಗ ಅನರ್ಹತೆ ಬಂದ್ಬಿಡ್ತೈತಿ. ಅವಾಗ ಇವ್ರು 5 ಮಂದಿ ಇಲ್ಲಿ ಮಿನಿಸ್ಟರ್ ಆಗಿದ್ರು ಕೂಡ, ಕಾಂಗ್ರೆಸ್ ನಿಂದ ಬಂದಿರತಕ್ಕಂಥ 5 ಜನ ಇಲ್ಲಿ ಮಿನಿಸ್ಟರ್ ಆಗಿದ್ರು ಕೂಡ ಅವ್ರ ಮಿನಿಸ್ಟರ್ಗಿರಿ ರದ್ದಾಕತಿ. ಯಾಕಂತಂದ್ರೆ ಅವರ ಸದಸ್ಯತ್ವನೇ ರದ್ದಾಗಿ ಹೋಗಿರ್ತೈತಿ. ದೇರ್ ಮೆಂಬರ್ಶಿಪ್ ವಿಲ್ ಬಿ ಡಿಸ್ಕ್ವಾಲಿಫೈಡ್, ಅನರ್ಹರಾಗಿರ್ತಾರೆ. ಹಂಗಾಗಿ ಅವ್ರ ಮಂತ್ರಿಗಿರಿನೂ ಕೂಡ ಆಟೋಮೆಟಿಕ್ ಆಗಿ ರದ್ದಾಕೈತಿ. ಯಾಕಂತಂದ್ರೆ ಯಾವುದೇ ವ್ಯಕ್ತಿ ಮಂತ್ರಿ ಆಗ್ಬೇಕು ಅಂತಂದ್ರೆ ಪ್ರಧಾನಮಂತ್ರಿಯರಾಗಬೇಕು, ಇರ್ಲಿಲ್ಲ ಅಂತಂದ್ರೆ ಮಂತ್ರಿಮಂಡಲದ ಸದಸ್ಯನ ಆಗಬೇಕು ಅಂತಂದ್ರೆ ಹಿ ಈಸ್ ದಿ ಮೆಂಬರ್ ಆಫ್ ಐದರ್ ರಾಜ್ಯಸಭಾ ಆರ್ ಲೋಕಸಭಾ. ಅವರು ರಾಜ್ಯಸಭೆಯ ಸದಸ್ಯರಾದರೂ ಆಗಿರಬಹುದು, ಇಲ್ಲಾಂದ್ರೆ ಲೋಕಸಭೆಯ ಸದಸ್ಯನಾದ್ರೂ ಆಗಿರಬಹುದು. ಆದ್ರೆ ಇಲ್ಲಿ ಏನಾಗೈತಿ,
ಅವ ಯಾವುದೇ ಸಭೆಯ ಸದಸ್ಯನೂ ಅಲ್ಲ. ಹಿಂಗಾಗಿ ಅವನ ಮಂತ್ರಿಯಿಂದ ಮುಂದುವರಿಯಕ್ ಅನರ್ಹ ಅಂತ ಹೇಳ್ತಾರ ಅವರು. ಎಲ್ಲಿವರೆಗೂ ಅನರ್ಹ? ಈ ಪಕ್ಷಾಂತರ ನಿಷೇಧ ಕಾಯ್ದೆ ಒಳಗ ಅನರ್ಹತೆಯನ್ನು 2 ವರ್ಷದವರೆಗೂ 3 ವರ್ಷದವರೆಗೂ ಅಂತ ಹೇಳ್ತಾರೆ. ಈಗ ಪಕ್ಷಾಂತರ ನಿಷೇಧ ಕಾಯ್ದೆ ಒಳಗೆ ಒಬ್ಬ ವ್ಯಕ್ತಿನ 2 ವರ್ಷದವರೆಗೂ ನಾವು ಅನರ್ಹತೆ ಮಾಡಿವಿ ಅಂತ ಹೇಳಿ ಅನ್ಕೊಳ್ಳೋಣ. ಈಗ ಇವ ಕಾಂಗ್ರೆಸ್ನಿಂದ ಬಂದ, ಬಿಜೆಪಿಗೆ ಜಾಯ್ನ್ ಆದ, ಮಂತ್ರಿಗಿರಿ ತಗೊಂಡ. ಆದ್ರೆ ಕಾಂಗ್ರೆಸ್ನಿಂದ ಬಂದ ತಕ್ಷಣ, ಬಿಜೆಪಿಗೆ ಬಂದ ತಕ್ಷಣ ಕಾಂಗ್ರೆಸ್ನವರು ಸಭಾಪತಿಗೆ ಲೆಟರ್ ಕೊಡ್ತಾರೆ, ಅವ್ನ ಅನರ್ಹ ಮಾಡ್ರಿ ಅಂತೇಳಿ. ಸಭಾಪತಿ ಅವರು ಅವ್ನ ಏನ್ ಮಾಡ್ತಾರೋ ಅಂತಂದ್ರೆ 2 ವರ್ಷದವರೆಗೂ ಅನರ್ಹತೆ ಅಂತೇಳಿ ಮಾಡಿಬಿಡ್ತಾರೆ. ಹೌದಾ? ಅನರ್ಹ ಆದ ಅಂತಂದ್ರೆ ಅವ 2 ವರ್ಷದವರೆಗೂ ಮಂತ್ರಿ ಆಗಕ್ ಬರೋದಿಲ್ಲ. ದೇರ್ ಇಸ್ ನೋ ಚಾನ್ಸ್ ಟು ಬಿಕಮ್ ಅ ಮಿನಿಸ್ಟರ್. ಏನು, ಅವನ ಅನರ್ಹತೆಯ ಅವಧಿ ಮುಗಿಯುವವರೆಗೂ ಅವನು ಮಂತ್ರಿ ಆಗಲು ಬರುವುದಿಲ್ಲ. ಇದಿಷ್ಟೇ. ಯಾಕಂತಂದ್ರೆ ಅವನು ಆ ಅವಧಿಯವರೆಗೂ ಶಾಸಕನಾಗಿ ಅಥವಾ ಏನು MP ಆಗಿ ಮುಂದುವರಿಯಲು ಅನರ್ಹನಾಗಿರ್ತಾನೆ. ಹಿಂಗಾಗಿ ಅವನು ಮಂತ್ರಿಯಾಗಿ ಮುಂದುವರಿಯಲು ಕೂಡ ಅನರ್ಹ ಆಗ್ತಾನೆ. ಇದು ಆರ್ಟಿಕಲ್ 75 ಸಬ್+1B ನಮಗ ಸ್ಪಷ್ಟಪಡಿಸ್ತೈತಿ. ಏನಂತೇಳಿ? ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸದಸ್ಯ, ಯಾವ ಸದಸ್ಯ? ಸಂಸತ್ತಿನ ಸದಸ್ಯ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡಿದ್ದ ಅಂತಂದ್ರೆ ಆ ವ್ಯಕ್ತಿ ಮಂತ್ರಿಯ ಪದವಿಯನ್ನು ಕೂಡ ಕಳೆದುಕೊಳ್ತಾನೆ, ಮಂತ್ರಿ ಆಗಲು ಕೂಡ ಅನರ್ಹನಾಗಿರುತ್ತಾನೆ. ಎಲ್ಲಿಯವರೆಗೂ? ಅವನ ಅನರ್ಹತೆಯ ಅವಧಿ ಮುಗಿಯುವವರೆಗೂ. ವಾಟ್ ಎವರ್ ಇಟ್ ಮೇ ಬಿ ಟರ್ಮ್ ಫಿಕ್ಸ್ಡ್ ಬೈ ದಿ ಸಭಾಪತಿ ಫಿಕ್ಸ್ಡ್ ಮಾಡಿರ್ತಾರೆ. ಇಷ್ಟು ಅವಧಿಯವರೆಗೂ ಅವನು ಏನು MP ಆಗಿ ಮುಂದುವರಿಯಲು ಅನರ್ಹ ಅಂತೇಳಿ. ಅಷ್ಟು ಅವಧಿವರೆಗೂ ಅವನು ಮಂತ್ರಿಯಾಗಿ ಮುಂದುವರಿಯಲು ಅನರ್ಹ. ಈಗ ತನ್ನ ಇಚ್ಛೆಯ ಮಂತ್ರಿಗಳನ್ನ ನೇಮಕ ಮಾಡ್ರಿ ಅಂತೇಳಿ ರಾಷ್ಟ್ರಪತಿಗೆ ಸಲಹೆ ಕೊಡೋದು ಯಾರು ಅಂತಂದ್ರೆ ಪ್ರಧಾನಮಂತ್ರಿ. ಅವಾಗ ಅನರ್ಹನಾದ ವ್ಯಕ್ತಿಯ ಹೆಸರನ್ನ ಪ್ರಧಾನಮಂತ್ರಿ ಸೂಚಿಸುವಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಯಾರು ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನ ಮುಖ್ಯ ಲೀಡರ್ ಯಾರಪ್ಪ ಅಂತಂದ್ರೆ ರಾಹುಲ್ ಗಾಂಧಿಯನ್ನ ತಮ್ಮ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ಆಹ್ವಾನ ಮಾಡ್ಕೋತಾರೆ. ರಾಹುಲ್ ಗಾಂಧಿಯನ್ನ, ಹೈಪೋಥೆಟಿಕಲ್ ಕಂಡೀಷನ್ ಹೇಳಕತ್ತೀನಿ, ರಾಹುಲ್ ಗಾಂಧಿಯನ್ನ ತಮ್ಮ ಪಕ್ಷಕ್ಕೆ ಆಹ್ವಾನ ಮಾಡ್ಕೋತಾರೆ. ಈಗ ಇವರು MP ಇದ್ದಾರೆ. ಅವಾಗ ಇವ್ರನ್ನ ಏನ್ ಮಾಡ್ತಾರ ಅಂತ ರಾಹುಲ್ ಗಾಂಧಿನ ಒಬ್ಬ ಫಾರಿನ್ ಮಿನಿಸ್ಟರ್ ಮಾಡ್ತಾರೆ. ಯಾರೋ ಮೋದಿ ಅವರು. ಹೈಪೋಥೆಟಿಕಲ್ ಕಂಡೀಷನ್ ಅಷ್ಟೇ. ಫಾರಿನ್ ಮಿನಿಸ್ಟರ್ ಮಾಡ್ತಾರೆ. ಅವಾಗ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ? ಸೋನಿಯಾ ಗಾಂಧಿ ನೇತೃತ್ವದೊಳಗೆ ರಾಹುಲ್ ಗಾಂಧಿನ ಅನರ್ಹ ಮಾಡ್ರಿ ಅಂತೇಳಿ ಸಭಾಪತಿಗೆ ಓಂ ಬಿರ್ಲಾ ಅವ್ರಿಗೆ ಏನ್ ಮಾಡ್ತಾರೋ ಅಂತಂದ್ರೆ ಒಂದು ಲೆಟರ್ ಕೊಡ್ತಾರೆ. ಅವಾಗ ಓಂ ಬಿರ್ಲಾ ಅವರು ರಾಹುಲ್ ಗಾಂಧಿ ಅವರೇ, ನೀವು ಕಾಂಗ್ರೆಸ್ ಪಕ್ಷದಿಂದ ನಿಂತಿಗೆದ್ದಿರಿ, ಈಗ ಬಿಜೆಪಿ ಪಕ್ಷಕ್ಕೆ ಬಂದು ಫಾರಿನ್ ಮಿನಿಸ್ಟರ್ ಆಗಕ್ಕೆ ಬರಂಗಿಲ್ರಿ ನೀವು, ನಾವು ನಿಮ್ಮನ್ನ ಅನರ್ಹ ಮಾಡ್ತೀವಿ 3 ವರ್ಷದ ಅವಧಿವರೆಗೂ ಅಂತೇಳಿ ಅನರ್ಹ ಮಾಡ್ತಾರೆ. ಅವ್ರನ್ನ ಸದಸ್ಯತ್ವದಿಂದ ರದ್ದು ಮಾಡ್ತಾರೆ. MP ಸದಸ್ಯತ್ವದಿಂದ ರದ್ದು ಮಾಡ್ತಾರೆ. ಅವಾಗ ಈ ರಾಹುಲ್ ಗಾಂಧಿ ಅವರು ಫಾರಿನ್ ಮಿನಿಸ್ಟರ್ ಆಗಿ ಮುಂದುವರೆಯಕ್ಕೆ ಏನು ಅನರ್ಹತೆಯನ್ನು ಪಡಿತಾರೆ. ಅವರ MP ಸದಸ್ಯತ್ವವೇ ರದ್ದಾದಾಗ ಅವ್ರು ಏನ್ ಮಾಡಕ್ ಬರೋದಿಲ್ಲ ಅಂತಂದ್ರೆ ಫಾರಿನ್ ಮಿನಿಸ್ಟರ್ ಆಗಿ ಮುಂದುವರೆಯಕ್ಕೆ ಬರಂಗಿಲ್ಲ. ಅವ್ರು ರಾಜೀನಾಮೆ ಕೊಡಲೇಬೇಕು ಅಥವಾ ಕಸ್ಕೋತಾರೆ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಮುಂದುವರೆಯಕ್ಕೆ ಬರಂಗಿಲ್ಲ. ಅವಾಗ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗೆ ಹೇಳಕ್ ಬರಂಗಿಲ್ಲ, ನನ್ನ ಇಚ್ಛೆಯ ವ್ಯಕ್ತಿಯನ್ನ ನೀವು ಮಂತ್ರಿಯಾಗಿ ನೇಮಕ ಮಾಡ್ರಿ ಅಂತೇಳಿ. ಮತ್ತೆ ಈ ಅನರ್ಹನಾದ ರಾಹುಲ್ ಗಾಂಧಿ ಅವರನ್ನ ಕೇಳಕ್ ಬರಂಗಿಲ್ಲ, ಅವ್ರಿಗೆ ಕೇಳಬಾರ್ದು ಕೂಡ. ಅದನ್ನ ಆಂಟಿ ಡಿಫೆಕ್ಷನ್ ಕಾನೂನು ಹೇಳ್ತೈತೆ ಅಷ್ಟೇ. ಈ ಉದಾಹರಣೆ ಮೂಲಕ ನಿಮ್ಗೆ ಎಲ್ಲರಿಗೂ ಇದು ಮಾಹಿತಿ ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಎಲ್ಲಿವರೆಗೂ? ಅವನ ಅನರ್ಹತೆ ಅವಧಿ ಮುಗಿಯುವವರೆಗೂ. ಈಗ ಒಂದು ಅನರ್ಹತೆ ಅವಧಿ 3 ವರ್ಷ ಮುಗಿತು ಅಂತಂದ್ರೆ ಮತ್ತೆ ನೀವು ಅವ್ರನ್ನ ನೇಮಕ ಮಾಡ್ಕೋರಿ, ನಮಗೇನು ತೊಂದರೆ ಇಲ್ಲ. ಬಟ್ ಅನರ್ಹತೆ ಅವಧಿ ಮುಗಿಯುವವರೆಗೂ ನೀವು ಅನರ್ಹನಾದ ವ್ಯಕ್ತಿಯನ್ನ ಮತ್ತೆ ಮಂತ್ರಿಗಿರಿಯ ಪೋಸ್ಟ್ಗೆ ಏನ್ ಮಾಡಕ್ ಬರಂಗಿಲ್ಲ, ನೇಮಕ ಮಾಡಕ್ ಬರಂಗಿಲ್ಲ. ದಿಸ್ ಇಸ್ ಅನ್ ಕಂಡೀಷನ್. ಇದಿಷ್ಟು ಮಾಹಿತಿ ಆರ್ಟಿಕಲ್ 75 ಸಬ್+1B ನ ಬಗ್ಗೆ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್+2 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.